the pace when I'm running. I always take what I want and I always give it 100. Don't need a bank, no I'm funded. Play the game like it's nothing, I'm always ಮೇನ್ ಗೇಟಿಗೆ ಹೇಳಿದೆ ನಾನು ಲೊಕೇಶನ್ ಶೇರ್ ಮಾಡಿ ವಾಟ್ಸಪ್ಪಾಗ. ಹಂಗೆ ಮೇಡಮ್ ಸುಮ್ಮನೆ ಅಲ್ಲಿಂದ ಯಾಕೆ ಮತ್ತೆ ಹಳ್ಳಿ ಬರೋದು ನಮ್ಮಪ್ಪ ಹುಟ್ಟಿದ ಸ್ಥಳ. ನಾನು ಕಿರ್ಲೋಸ್ಕರ್ ಕಡೆ ಹೇಳ್ತೀನಿ ಹುಟ್ಟಿದ ಸ್ಥಳ ಅಂಜನಾದ್ರಿ ಬೆಟ್ಟ. ಅಲ್ಲಿಂದ ಡಿಸ್ಟ್ರಿಕ್ಟ್ ದೂರಿಲ್ಲ, ಮತ್ತು ಉತ್ತರ ಡ್ಯಾಮ್ ಕೂಡ ದೂರಲ್ಲ. ಹೋಗ್ತೀನಿ ಕ್ಯಾಂಪ್ ಬಂದಿಲ್ಲ. ನಾವು ಫೈನಲಿ ಮುನ್ರಾಬಾದ್ ಸಮೀಪ ಇದೀವಿ. ಕಿರ್ಲೋಸ್ಕರ್ ಹತ್ರ ಹೇಳ್ಕೊಂಡಿವಿ. ಇಲ್ಲಿಂದ ನಮ್ಮ ತಮ್ಮಂದು ಗಾಡಿ ಸಿಕ್ಕೈತಿ. ಗಾಡಿ ತೊಗೊಂಡು ಈಗ ಹೊಂಟಿರಿ ನಾವು. ಮಸ್ತ್ ಇದು ಸೆಂಟ್ರಿ ಹತ್ರ ಎವಿ ಸೆಂಟ್ರಿ ಐತೆ. ಲಗುನ ಬಿಟ್ಟಿದ್ವಿ ನಾವು. ಅದಕ್ಕೆ 11 ಗಂಟೆ ಅಂದ್ಬಿಟ್ಟಿದ್ದೆ ನಾನು. ಸೀದಾ ಹೋದರೆ ಅಂಜನಾದ್ರಿ ಬೆಟ್ಟ ಬರುತ್ತೆ. ಸದ್ಯ ನಾವು ಇವಾಗ ಹುಲಿಗಿಗೆ ಹೋಗ್ತಾ ಇದ್ವಿ. ಹುಲಿಗೆಮ್ಮನ ದೇವಸ್ಥಾನ ಹತ್ರ ಅಲ್ಲಿ ಹೋಗಿ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೈ ಕಾಲು ತೊಳ್ಕೊಂಡು ಬರ್ತಾ ಇಲ್ಲೇ ಹೊರಗಡೆ ತಿಂಡಿ ಮಾಡ್ಕೊಂಡು ನಾಷ್ಟ ಮಾಡ್ತೀವಿ ಅಂತ. ಮ್ಯಾಗ ಇಟ್ಕೊಂಡು ನಾಷ್ಟ ಹೊರಗಡೆನ ಮಾಡ್ತೀವಿ. ಮುಂದೆ ಇಟ್ಬಿಡ್ತೀವಿ. ಟೈಟ್ ಮಾಡಿಸ್ಬೇಕು ಸರ್. ಹಚ್ಚ ಹಸಿರು ರೂಪಾಯಿ ಹೊಸಪೇಟೆ ಅಂದರೆ ಇದೇ ಮಜಾ. ಎಲ್ಲ ಕಡೆ ಹಚ್ಚ ಹಸಿರು ಐತಿ. ನೋಡೋಕೆ ಮಜಾ ಬರ್ತೈತಿ. ಮುನ್ರಾಬಾದ್ ರೈಲ್ವೆ ಸ್ಟೇಷನ್. ಒಂದು ರೈಟ್ ಸೈಡ್ ಹೋದರೆ ರೈಲ್ವೆ ಸ್ಟೇಷನ್ ಬರುತ್ತೆ. ಲೆಫ್ಟ್ ಸೈಡ್ ಹೋದರೆ ಹುಲಿಗೆಮ್ಮ ದೇವಸ್ಥಾನ ಬರುತ್ತೆ. ಜಯ ಆಂಜನೇಯ. ಸೀದಾ ಹೋಗೋದು ಹುಲಿಗೆಮ್ಮ ದೇವಸ್ಥಾನ ಬರುತ್ತೆ. ಎಲ್ಲರೂ ಜಾತ್ರೆ ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಇಲ್ಲಿಂದನೇ ಬಸ್ ಸಿಗುತ್ತೆ ಎಲ್ಲ. ಹುಬ್ಬಳ್ಳಿ, ಕೊಪ್ಪಳ ಎಲ್ಲ ಬಸ್ ಸಿಗುತ್ತೆ. ಅದೇ ಕಾಣ್ತಾ ಇದ್ದಾರೆ ಬರೋವಾಗ ಅದೇ ಮುನ್ರಾಬಾದ್ನ ಹುಲಿಗೆಮ್ಮ ದೇವಸ್ಥಾನ. ರೆಸಿಡೆನ್ಸಿ ಇಲ್ಲಿ ಬಂದರೆ ಬರ್ರಿ ಅಂತ ಮನೆ ಬಿಟ್ಟಿದ್ದೀವಿ. ಮನೆ ಬಿಟ್ಟಿದ್ದೀವಿ ಈಗ ಸದ್ಯಕ್ಕಾಗಿ. ಈಗ ನಮ್ಮ ಪಯಣ ಅಂಜನಾದ್ರಿ ಫ್ರೆಂಡ್ ಒಬ್ಬನು ಬರಾಕತ್ತಾನ. ಇನ್ನೊಬ್ಬನೇ ಹೋಗಿ ಹಾಕೊಂಡು ಹೋಗೋಕ್ಕೆ ಅದೊಂದು ವಜ್ಜಿ. ಇವಾಗ ಕ್ಲೈಮೇಟ್ ಯಾಕೋ ಒಂಥರ ರೈನಿ ಇದ್ದಂಗೆ ಐತಿ. ಚಲೋ ಐತಿ. ಅದು ಏನು ಬರುತ್ತಾ? ಮಳೆ ಬರ್ಬಾರ್ದು. ಮಳೆ ಬಂತಂದ್ರೆ ಭಾಳ ವಜ್ಜಾಕೈತೆ. ಮತ್ತು ಬೆಟ್ಟ ಅಂದಾಗ ಆದರೂ ಹತ್ತದ ಮಳೆ ಬರಲಿ ಸುನಾಮಿ ಬರಲಿ ಬೆಟ್ಟ ಮಾತ್ರ ಹತ್ತೋದು ದರ್ಶನ ಮಾತ್ರ ತಗೊಳ್ಳೋದು. ಈ ಮುಂದೆ ದಾದಿ ಬರಾಕತ್ತಾಳ. ಆಕೀಗ 101 ವಯಸ್ಸು. ಮಾತಾಡ್ಸಮ್ಮ ದಾದಿಗ. ಕಾಂಜಾರೆ ಇನ್ನೊಂದು ಹುಲಿ ಬಂದಿದೆ ಇಲ್ಲಿ. ಹುಲಿ ಮನು ರಿಂಗ್ಸ್ ಹೊಸ ಗಾಡಿ ತೊಗೊಂಡಿದ್ದಾನೆ ಇವಾಗ. ಇವಂದೇ ಪಾರ್ಟಿ. ಇಲ್ಲಿ ಅಜ್ಜಿ ಹತ್ರ ಮಾತಾಡ್ತಾ ಇದ್ದಾನೆ. ಉಡಾಡಲ್ಲ ಅಂತ ಅಜ್ಜಿ ಯಾರಿಗೂ ಓಡಾಡಿಸ್ಬಿಡ್ತಾರಂತ ಇವತ್ತು. ನಮ್ಮ ತಮ್ಮವನ ಫ್ರೆಂಡ್ ಹೊಸ ಗಾಡಿ ತೊಗೊಂಡಿದ್ದಾನೆ. ಮನೆಗೆ ಬರ್ತೇನೆ. ಇಲ್ಲಿ ನಾಷ್ಟ ಮಾಡ್ತಿರ್ತೀನಿ ನೋಡಿ. ಸನ್ನಿ ಬೇಡ, ನವಾಜ್ ಬರ್ತಾನೆ. ನವಾಜ್ ಹೊಸ ಗಾಡಿ ನೋಡಿ. ಹುಬ್ಳಿಯಿಂದ ತೊಗೊಂಬಂದಾರ ಇವ್ರು ಗಾಡಿನೇ. ಬ್ರೋ ಗಾಡಿ ಹೆಂಗೈತೆ ಬ್ರೋ? ಹುಬ್ಳಿಯಿಂದ ತೊಗೊಂಬಂದಾರ ಗಾಡಿನೇ. ಹುಬ್ಳಿಯಿಂದ ಏನ ನವಾಜಿಗೆ ಬಂದು ಹಾಕೊಂಬ. ಹುಷಾರ.
ಇಲ್ಲಿಂದ ಇಲ್ಲಿ ಹೊಸಪೇಟೆ ಸಮೀಪ ಇದ್ದಿದ್ದು ಬಿಟ್ಟೆ ಹುಬ್ಳಿಗೆ ಬಂದವ್ರು ಗಾಡಿ ತೊಗೊಳಕ್ಕೆ ಎದ್ರು ತೊಗೊಂಡು ಹೊಡಿಬೇಕು ಇವ್ರಿಗೆ. ಅದು ಚನ್ನಮೈಸೂರು. ಇವಾಗ ನಾವು ಬಂದಿದ್ದೀವಿ ಒಲ್ಗಮ್ಮ ದೇವಿ ರೆಸ್ಟೋರೆಂಟ್ ಅಂತಂದೆ. ಒಲ್ಗಮ್ಮ ದೇವಿ ಸ್ಥಾನ ಗುಡಿ ರೋಡ್ ಐತ್ಲ, ಅದ ರೋಡ್ದಾಗ ಇದು ಬರ್ತೈತಿ. ಬ್ರೋ ಇಡ್ಲಿ ವಡ ಬ್ರೋ. ಮಸಾಲೆ ರೈಸ್ ಫ್ರೆಶ್ ಮಸಾಲೆ ರೈಸ್ ತಗೋ. 2 ಮಸಾಲೆ ರೈಸ್ ಕೊಡ್ರಿ. ಮಸಾಲ ರೈಸ್. ನವಾಜುದ್ದೀನ್ ಶೇಖ್ ಬಂದಿದ್ದಾರೆ ಇವಾಗ ನಮ್ಮ ತಮ್ಮ ಫ್ರೆಂಡು. ನವಾಜುದ್ದೀನ್ ಶೇಖ್ ನೋಡಿ ಹೆಂಗೆ ಬರ್ತಾ ನವಾಜುದ್ದೀನ್ ಶೇಖ್ ಬ್ರೋ ಹೆಂಗಿದೆ? ಆರಾಮಪ್ಪ. ಏನು ಬಂದಿಲ್ಲ ಹುಬ್ಳಿ ಕಡೆ ಮತ್ತೆ? ಬಾ ಬ್ರೋ, ಕುಂದ್ರು ಬಾ ಬ್ರೋ. ಯಾರು ಈಗ ಮುಂಜಾನೆ ಬಂದ್ರ? ಹಾಂ, ಈಗ ಜಸ್ಟ್ ಬಂದ್ರಿ. ಅಲ್ಲಿ ಮತ್ತೆ ಗಾಡಿ ಇಸ್ಕೊಂಡ್ಬಂದ್ರಿ. ಏನು ಇದ್ದಿದ್ದಿಲ್ಲ. ನೋಡಿಲ್ಲ 3 ಗಂಟೆಗೆ ಮುಕ್ಕೊಂದಿಬ್ರು ಎಲ್ಲ 3 ಗಂಟೆಗೆ ಮುಕ್ಕೊಂಡವ್ರು ಆದ್ರಿ ಅಲ್ಲ ಮರ. ಇವನೋ 3 ಗಂಟೆಗೆ ಮುಕ್ಕೊಂಡ, ಇವನೋ 3 ಗಂಟೆ, ನಾನು 3 ಗಂಟೆಗೆ ಮುಕ್ಕೊಂಡಿನಿ. 5 ಗಂಟೆಗೆ ಎದ್ದೀನಿ. ಎದ್ದಿನ ಇಲ್ಲ ಕನಗೆ. ನಾಷ್ಟ ಬರೋ ಮಟ್ಟ ವೇಟ್ ಮಾಡ್ಬೇಕು. ಮಸಾಲ ರೈಸ್ ಹೇಳಿವಿ ಇಬ್ಬರು ಅಂತಂದ್ರೆ ಮಸಾಲ ರೈಸ್ ತಿನ್ನಬೇಕು. ಈಗ ಹೊಟ್ಟೆ ಹಸಿದ್ವಿ. ಬೆಳಗ್ಗೆ ಅಂತ ಏನೂ ತಿಂದಿಲ್ಲ. ಹುಬ್ಳಿಯಿಂದ ಹಂಗೆ ಬಂದುಬಿಟ್ಬಿಟ್ಟು ಫ್ರೆಂಡ್ಸ್, ಬಿಸಿ ಬಿಸಿ ಮಸಾಲ ರೈಸ್ ಬಂದಿದೆ, ತಿಂತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡೀನಿ. ಆಗತ್ತವ. ಬಿಸಿ ಬಿಸಿ ಐತಿ, ಫ್ರೆಶ್ ಆಗಿ ಮಾಡಿಕೊಟ್ಟಾರೆ. ಟೇಸ್ಟ್ ಅನಂತರ ಅನ್ನ ಹೋಗ್ತೈತಿ. ಉಳ್ಳಾಗಡ್ಡಿ ವಿತ್ ಉಳ್ಳಾಗಡ್ಡಿ, ಎಕ್ಸ್ಟ್ರಾ ಉಳ್ಳಾಗಡ್ಡಿ. ದುಡ್ಡು ಸಾವಿರ ಹೋಗಿದ್ದೈತಿ ನೋಡಿ. ಬೈಕ್ ತೊಗೊಂಡೋಗಿದ್ದ ಹೆವಿ ಟೇಸ್ಟ್ ಐತಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ತಿಂದು. ನಂಗೆ ಹೊಟ್ಟೆ ಅಂತೂ ಭಾಳ ಇದೆ. ನೀವು ನಾಷ್ಟ ಮಾಡಲಿ ಅಂದ್ರೆ ನಾಷ್ಟ ಮಾಡಿರಿ. ವಿಡಿಯೋ ನೋಡ್ಕೊಂತ ನಂಗಂತೂ ಹೊಟ್ಟೆ ಹಸಿ ಐತಿ. ತಿಂದೆ ಮಾತಾಡ್ತೀನಿ. ನೀರೇ ಇಲ್ಲಲ್ಲ. ಆಲ್ಮೋಸ್ಟ್ ನಾವೀಗ ಬಂದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 10-15 ನಿಮಿಷ ದಾರಿ ಐತಿ. ರೆಸಾರ್ಟ್ ಜಯ ಆಂಜನೇಯ. ಬೆಟ್ಟ ಹತ್ತೋ ಸಮಯ ಬಂತು ನಮಗೂ ಕೂಡ. ಜನ ಜಾತ್ರೆ ಇದ್ದಾರೆ ಫ್ರೆಂಡ್ಸ್. ಯಾರು ಇಲ್ಲ ಅಂದ್ಕೊಂಡಿದ್ದೆ, ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಲ್ಲಿ ಶನಿವಾರ ತಾನೆ, ಅದಕ್ಕೆ ಕೋಟಿಗೊಂದು ಮನೆ
ಬಡತನವೋ ದಾನವೇ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಜಾತ್ರೆ ಫೋನ್ ಹಚ್ಚಿಬಿಟ್ಟವಾ ಮನೇಲಿ ಬಂದಿದ್ದೀನಿ ಬೆಟ್ಟದ ಹತ್ರ. ಇವಾಗ ಹೋಗಿ ಬೆಟ್ಟ ಹತ್ತಬೇಕು. ಇಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ತಮ್ಮಂದಿರು 4-3 ಜನ. ವಾಟ್ ಬ್ರೋ? ಏನು ಬ್ರೋ ಅದ್ರದ್ದು ಮಾಡಿದೆ ಬ್ರೋ. ಅದೆಷ್ಟು ನೋಡೋಣ ಬಸ್ಸಿಗೆ ಹಾಕೊಂಡ್ಬಿಡುವಂತೆ. ಇದು ಬಸ್ ಬರುತ್ತೆ ನೋಡಿ ಫ್ರೆಂಡ್. ಇದು ಹೊಲಿಗೆಮ್ಮ ಕಡೆಯಿಂದ ಬರುತ್ತೆ. ಹೊಲಿಗೆಯಿಂದ ಬಸ್ಸು ಸಿಗುತ್ತೆ ನಮಗೆ. ಹೊಲಿಗೆಯಿಂದ ಬಸ್ ಸಿಗುತ್ತೆ. ಬಸ್ ಹತ್ತಿನೂ ಕೂಡ ಬರ್ಬೋದು. ಬೇಡ್ರಿ ಬ್ರೋ. ಏನು ಬ್ರೋ? ಜಯ ಆಂಜನೇಯ. ಬ್ರೋ ಹೆಂಗೆ ಬಿಟ್ಟಾನ ಬ್ರೋ? ಅದು ಕೆಟ್ಟ ಹಸೆ ಕಾಣತ್ತಿಲ್ಲ. ಒಂಥರ ಡ್ಯೂಕ್ ಮಾಡಕ್ಕೆ ಹೋಗಿ ಪಲ್ಸರ್ನ ಒಂಥರ ಆಗ್ಬಿಟ್ಟಿದೆ. ಜಯ ಆಂಜನೇಯ. ಫೈನಲಿ ಬಂದಿದ್ದೀವಿ, ಬೆಟ್ಟ ಹತ್ತಾಗಿ ಹೊಂಟಿದ್ದೀವಿ ಫ್ರೆಂಡ್ಸ್. ಬ್ರೋ ಕ್ಯಾಮ್ರಾಮನ್ ಇನ್ನೂ ಜೊತೆ ನೀನೇ ಹಿಡಿಬೇಕು ಬ್ರೋ. ಬ್ರೋ ಬಾ ಬ್ರೋ, ಹಿಡಿ ಬಾ ಬ್ರೋ. ಕ್ಯಾಮ್ರಾಮನ್ ಆಗಿ ಹೆಂಗೆ ಮಾತಾಡ್ತಾನವ? ಕ್ಯಾಮ್ರಾ ಹಿಡಿಯಂಗಿಲ್ಲ ಅಂತನವ. ಹಾಕಿದ್ದಿಲ್ಲ ಇರಲಿ ಬಾ. ನೀರು ಕೂಡ ಆಗಿತ್ತು. ಏನು ಇದು ಬೇರೆ ಏನು ಮಾಡತ್ತಿಲ್ಲ ನೀ. ಭಾಳ ಅಂದ್ರೆ ಭಾಳ ರಶ್ ಇತ್ತು ಫ್ರೆಂಡ್ಸ್. ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯ ಬೆಟ್ಟ. ಬ್ರೋ ಒಂದು ಸ್ಟೇಟಸ್ ಬೇಡ ಬಿಡು, ಆಮೇಲೆ ಹಾಕಿದ್ರ. ಈಗ ಸುಸ್ತಾದಲ್ಲ ಬ್ರೋ. ಏನು ಬ್ರೋ? ಕ್ಯಾಮ್ರಾ ಇದ್ದು ಬ್ಯಾಗ್ ಒಳಗೆ ಬ್ರೋ. ಎದಕ್ಕೆ ಆಂಜನೇಯ ಮೂರ್ತಿ ಇದೆ. ಇವಾಗ ಮೆಟ್ಲು ಹತ್ತಬೇಕು. 575 ಮೆಟ್ಲುಗಳಿದ್ದಾವೆ. ಮೆಟ್ಲ ಸ್ಟಾರ್ಟ್ ಆಗಿದೆ. ರಶ್ ಇದೆ. ಮೆಟ್ಲ ಕಾಣ್ತಾರೆ ಅನ್ಸುತ್ತೆ. ಮೇಲ್ಗಡೆ ತೋರಿಸ್ತೀನಿ. प्रदीप हर घर में अब एक ही नाम, एक ही नारा गूंजेगा, मेरे भारत का बच्चा बच्चा जय जय श्री राम बोलेगा. ಮೇಲ್ಗಡೆ ಬಂದ್ವಿ ಫ್ರೆಂಡ್ಸ್. ಇದೇ ನೋಡಿ ಆಂಜನೇಯ ಬೆಟ್ಟ. ಜೈ ಆಂಜನೇಯ. ಇಲ್ಲಿಂದ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಕಾಣ್ತಾ ಇದೆಯಲ್ಲ, ಇದೆಲ್ಲ ಹಂಪಿ. ಇದು ಹಂಪಿ ಇಲ್ಲಿಂದ ಕಾಣುತ್ತೆ. ಜೈ ಆಂಜನೇಯ. ದೇವರ ದರ್ಶನ ಮಾಡೋಣ ಅಂತ ಫ್ರೆಂಡ್ಸ್. ಜನ ಜಾತ್ರೆ ಇದ್ದಾರೆ. ಶನಿವಾರ ಅಲ್ಲ, ಅದಕ್ಕೆ ಆಂಜನೇಯ ಭಕ್ತರು ತುಂಬ ಜನ ಬಂದಿದ್ದಾರೆ. ಪಾಳೆ ಕೂಡ ಜಾಸ್ತಿ ಇದೆ. ನೋಡ್ತಾ ಇದ್ದೀರ ಅನ್ಕೊಂಡಿದ್ದೀನಿ. ಪಾಳೆ ನೋಡಿ ಎಷ್ಟು ದೊಡ್ಡದಿದೆ. ಬ್ರೋ ಸುಸ್ತಾಯ್ತು ಬ್ರೋ, ಮಾತೇ ಬರ್ತಾ ಇಲ್ಲ. ಇಲ್ಲಿ ತನಕ ಇದೆ ಪಾಳೆ. ಬ್ರೋ ಸುಸ್ತಾಯ್ತು ಬ್ರೋ, ಹೆವಿ ಸುಸ್ತಾಯ್ತಂತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾ ಇದ್ದಾರೆ ಇವಾಗ. ದರ್ಶನಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಬೇಡ. ಬ್ರೋ ಇಲ್ಲ ಬ್ರೋ, ನಮ್ಮ ಬ್ರೋ ಇನ್ನೂ ಮಟ್ಟ ಬಂದೇ ಇಲ್ಲ. ನಮ್ಮ ಬ್ರೋ ಇನ್ನೂ ತನಕ ಬಂದೇ ಇಲ್ಲ. ಮಲಗಿಬಿಟ್ಟಿದ್ದಾನೆ ಅಲ್ಲೇ ಮುಖಂಡ ಯಾರಿಗೊತ್ತು ಕೆಳಗೆ. ನೋಡಿ ಫ್ರೆಂಡ್ಸ್, ಅಲ್ಲಿ ತನಕ ಪಾಳಿದೆ.
ಇಲ್ಲಿ ನಮ್ಮ ಬ್ರೋ ಬಂದ ಅಂತೂ ಇಂತೂ ಮಲಗಿ ಬ್ರೋ ಮಲ್ಕೊಂಬಂದೇನು ಬ್ರೋ ಮಸಾಲೆ ರೈಸ್ ತಿನ್ ಬಂದಿದ್ರು ಯಾಕೆ ಬ್ರೋ ಪಾಳೆ ನೋಡು ಬ್ರೋ ಅಲ್ಲಿ ನೋಡು ಬ್ರೋ ಪಾಳೆ ತುಂಬ ಜನ ಬಂದಿದ್ದಾರೆ ಫ್ರೆಂಡ್ಸ್. ಫುಲ್ ರಶ್ ಇದೆ. ನಾವು ಪಾಳೆ ಹಚ್ಬೇಕಿಗೆ ದರ್ಶನ ಮಾಡೋಕಂದ್ರೆ ಇದು ನೋಡಿ ಹೇಗಿದೆ ವ್ಯೂ ಪಾಯಿಂಟ್. ಇದು ತುಂಗಭದ್ರಾ ನದಿ. ಇಲ್ಲಿ ತುಂಗಭದ್ರಾ ನದಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಇದು ಹಂಪಿ. ಇಲ್ಲಿಂದ ಹಂಪಿ ಚೆನ್ನಾಗಿ ಕಾಣುತ್ತೆ. ದರ್ಶನ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ತುಂಬ ರಶ್ ಇದೆ, ತುಂಬ ಭಾಳ ಗದ್ದಲ ಐತಲ್ಲ ಬ್ರೋ. ದೊಡ್ಡ ಗದ್ದಲ ಐತಿ, ದೊಡ್ಡ ಗದ್ದಲ ನಡ್ಸರಿ ಇರಲಿ. ನಾವು ದರ್ಶನ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ತುಂಗಭದ್ರಾ ನದಿ ಮತ್ತು ಅಲ್ಲಿ ಕಾಣ್ತಾ ಇರೋದು ಹಂಪಿ. ಹಂಪಿ प्रदीप। हर घर में अब एक ही नाम, एक ही नारा गूंजेगा, मेरे भारत का ದರ್ಶನ ಮುಗಿಸ್ಕೊಂಡು ಈಗ ಕೆಳಗೆ ಬಂದಿರಿ ಫ್ರೆಂಡ್ಸ್. ನಾವು ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದೀವಿ. ಈಗ ಮತ್ತೆ ಬೇರೆ ಕಡೆ ಹೋಗೋದು ಪ್ಲಾನ್ ಐತಿ. ಜಯ ಆಂಜನೇಯ.